ಸುದೀಪ್ ಸರ್ ಇತ್ತೀಚೆಗೆ ಚಿತ್ರೋದ್ಯಮದ ಬೆಳವಣಿಗೆಗೋಸ್ಕರ ಕಾಂಪ್ರಮೈಸ್ ಆಗಿದ್ದಾರೆ ಅನ್ನೋಂಥ ಒಂದು ಮಾಹಿತಿ ನಮಗೆ ಲಭ್ಯವಾಗಿರೋದು. ಅಂದರೆ ಸರ್ ಈಗ ಸೆಪ್ಟೆಂಬರ್ ಅಂದ್ಕೊಂಡಿದ್ರೆ ಈಗ ಆಗಸ್ಟ್ 15ಕ್ಕೆ ಮ್ಯಾಕ್ಸ್ ಬರಬೇಕಾಗಿತ್ತು. ಬಟ್ ನೀವು ಅಂದ್ಕೊಂಡಿದ್ದು ನಮ್ಮ ಸ್ನೇಹಿತರ ಸಿನಿಮಾಗಳೇ ಇದೆ, ನಾವು ಬಂದು ಮಾಡೋದೇನು, ಅವ್ರ ಮುಂದೆ ನಾವು ಗೆಲ್ಲಬೇಕಾ ಅನ್ನೋಂಥ ನಿಟ್ಟಿನಲ್ಲಿ ಸುದೀಪ್ ಸರ್ ಸ್ಯಾಕ್ರಿಫೈ ಮಾಡಿದ್ದಾರೆ ಅಂತ ಇಂಥದ್ದೊಂದು ವಿಚಾರ ಕೇಳಬೇಕು ತಿಂದ್ರ ಸರ್. ಹೇಳಿ ಸರ್, ಅಂದರೆ ಈಗ ಚಿತ್ರೋದ್ಯಮದ ಬೆಳವಣಿಗೆಗೋಸ್ಕರ ನಿಮ್ಮ ಸಿನಿಮಾನೇ ನೀವು ಪೋಸ್ಟ್ಪೋನ್ ಮಾಡ್ಕೊಂಡ್ರಿ ಅಂತ. ಕಾಂಪ್ರಮೈಸ್ ಇಸ್ ನಾಟ್ ಅ ವರ್ಡ್ ದಟ್ ಇಸ್ ಇನ್ ಮೈ ಲೈಫ್ ಅಟ್ ಆಲ್. ನಾನು ಯಾರ ವಿಚಾರದಲ್ಲಿ ಯಾವ ವಿಚಾರದಲ್ಲಿ ನಾನು ಕಾಂಪ್ರಮೈಸ್ ಆಗೋ ಕ್ಯಾರೆಕ್ಟರ್ ಅಲ್ಲ. ಹ್ಯುಮ್ಯಾನಿಟಿ ಈಸ್ ಸಮಥಿಂಗ್ ಎಲ್ಸ್, ಲವ್ ಇಸ್ ಸಮಥಿಂಗ್ ಎಲ್ಸ್, ಓಕೆ, ಸಪೋರ್ಟ್ ಇಸ್ ಸಮಥಿಂಗ್ ಎಲ್ಸ್. ನನ್ನ ಮನೇಲೇ ನಾನು ಕಾಂಪ್ರಮೈಸ್ ಆಗಲ್ಲ. ಏನಕ್ಕೆ ಆಗಬೇಕು? ಯಾವ ವಿಚಾರಕ್ಕೆ ಆಗ್ತಾ ಇದ್ದೀವಿ ಹೇಳಿ? ಒಳ್ಳೆ ಉದ್ದೇಶಕ್ಕೆ ಅಂತ ಸರ್. ಹಾಂ, ದಟ್ ಈಸ್ ಸಪೋರ್ಟ್ ಸರ್, ದಟ್ ಇಸ್ ನಾಟ್ ಅ ಕಾಂಪ್ರಮೈಸ್. ಆ್ಯಂಡ್ ಎಷ್ಟೋ ಜನ ಮಕ್ಕಳು ನಮ್ಮ ಮನೆಯಲ್ಲಿ ಬಂದು ಚಿಕ್ಕ ವಯಸ್ಸಿಂದ ಬಂದು ಬೆಳೆದಿರೋರು ಇದ್ದಾರೆ. ಕೆಲವರು ಸಿನಿಮಾಗಳು ಬರ್ತಾ ಇದೆ ಅಂದಾಗ ಎಷ್ಟು ಮಟ್ಟಿಗೆ ಅವ್ರು ಬೆಳೀತಾರೆ ಬಿಡ್ತಾರೆ ಅವ್ರ ಕೈಲಿದೆ ಸರ್. ಆ್ಯಕ್ಚುಲಿ ಅವರ ಒಂದು ಕೆಟ್ಟ ಮೆಮೊರಿ ಆಗಿರೋದಕ್ಕೆ ನಾನು ಇಷ್ಟಪಡೋದಿಲ್ಲ. ಸೊ ಐ ಡಿಂಟ್ ವಾಂಟ್ ಇಟ್ ಅಷ್ಟೇ, ದಟ್ಸ್ ಆಲ್. ಐ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ದಿಸ್ ಪರ್ಟಿಕ್ಯುಲರ್ ಟಾಪಿಕ್. ಇಟ್ಸ್ ವೆರಿ ಪರ್ಸನಲ್. ಸೊ ವಿ ಲೀವ್ ಇಟ್ ಅಟ್ ದಟ್. ಆ್ಯಂಡ್ ಸಪೋರ್ಟ್ ಅಂತ ಬಂದಾಗ ಏನಾಗಿದೆ, ಐ ಥಿಂಕ್ ಸ್ಟಾರ್ ವಾರ್ಸ್ ಅಂತೆಲ್ಲ ನೀವೇನು ಹೇಳ್ತೀರಿ, ಅದೆಲ್ಲ ಆನ್ಲೈನಲ್ಲಿ ಫ್ರೆಂಡ್ಸ್ಗಳು ಅವರವರೇ ಏನೋ ಮಾಡ್ಕೋತಾ ಇರ್ತಾರೆ. ಅದೆಲ್ಲ ಇರಬೇಕು, ಇರಲಿ ಬಿಡಿ. ಎಂಟರ್ಟೈನ್ಮೆಂಟ್ ನಿಮಗೂ ಇರಲ್ಲ. ಇಲ್ಲ ಅಂದರೆ ಕರೆಕ್ಟಾಗಿ ಈಗ ನೀವು ಒಂದು ಕಡೆಯಿಂದ ಇನ್ನೊಂದು ಕಡೆ ನ್ಯೂಸ್ ಕವರ್ ಮಾಡಿ ಅಂತ ಫೋನ್ ಬಂದಿರುತ್ತೆ, ಹೋಗ್ತಾ ಇರ್ತೀರ. ನಿಮಗೇನು ಎಂಟರ್ಟೈನ್ಮೆಂಟ್ ಬೇಡವಾ? ಹಿಂಗೆ ಹೋಗ್ತಾ ಇದ್ರೆ ನಮ್ಗಳಿಗೆ ಅವ್ರು ಬೈಯೋದು, ಅವ್ರುಗಳಿಗೆ ನಾವು ಬೈಯೋದು ಅಂತ ಏನೋ ನಡೀತಾ ಇರುತ್ತೆ. ಮಜಾ ತೊಗೊಂಡು ನೀವು ಹೋಗ್ತಾ ಇರ್ತೀರ. ಸತ್ಯಾಂಶ ಅದೇನು ಇರಲ್ಲ. ಬಟ್ ಸಿ, ಲೆಟ್ ಮಿ ಟೆಲ್ ಯು ಸಮಥಿಂಗ್. ಇಟ್ಸ್ ಆಲ್ ದ ಪರ್ಸ್ಪೆಕ್ಟಿವ್, ಹೌ ಯು ಟೇಕ್ ಇಟ್. ಕರೆಕ್ಟ್? ಅದೆಲ್ಲ ನಡೀತಾ ಇರೋದು, ಅದೆಲ್ಲ ತಲೆಗೆಡ್ಸ್ಕೊಬೇಡಿ. ಥಿಯೇಟರ್ ಬರೋ ಎಲ್ಲೋ ಚಿತ್ರತಂಡಗಳೇ ಅವಾಯ್ಡ್ ಮಾಡ್ದಂಗೆ ಆಗುತ್ತಲ್ಲ, OTT ಬರುತ್ತೆ ಅನ್ನುವಂಥ ಮೈಂಡ್ ಸೆಟ್ ಬಂದಂಥ ಸಂದರ್ಭಗಳಲ್ಲಿ ಥಿಯೇಟರ್ ಬರೋ ಆಡಿಯನ್ಸ್ ಕಮ್ಮಿ ಆಗ್ಬೋದಲ್ವಾ? ಆ OTT ಈ ರೀತಿಯಾಗಿ ಕೂಡ ಥಿಯೇಟರ್ ಬರೋದನ್ನ ಕಮ್ಮಿ ಮಾಡ್ತಾ ಇರ್ಬೋದಾ? ಇಲ್ಲ, ಇವಾಗ ಫಾರ್ ಎಕ್ಸಾಂಪಲ್ OTT ಬರುತ್ತೆ ಅಂತ ಎಲ್ಲರಿಗೂ ಗೊತ್ತು. ನಾವು ಅನೌನ್ಸ್ ಮಾಡಿ ಏನು ಕಮ್ಮಿ ಮಾಡಬೇಕಾಗಿಲ್ಲ. ಅದು OTT ಬರಲೇಬೇಕದು, ಆನ್ಲೈನ್ ಬರಲೇಬೇಕದು. ಸರ್, ಟುಡೇ ದಿಸ್ ಇಸ್ ದಿ ಹ್ಯಾಪನಿಂಗ್. ಪ್ಲೀಸ್ ಎಕ್ಸೆಪ್ಟ್ ಇಟ್ ಆಸ್ ಸೂನ್ ಆಸ್ ಪಾಸಿಬಲ್. OTT ಬರಲೇಬೇಕು. ಹಾಗಂತ ಇವತ್ತು ಸಿನಿಮಾ ಥಿಯೇಟ್ರಲ್ಲಿ ರಿಲೀಸ್ ಆಗಲಿಂದ OTT ಅವರು ತೊಗೊತಾ ಇಲ್ಲ. ಆ್ಯಂಡ್ OTT ಅವ್ರು ಪರ್ಚೇಸಿಂಗೇ ಸ್ಟಾಪ್ ಮಾಡಿದ್ದಾರೆ ಎಷ್ಟೋ ಕಡೆ. ಆ್ಯಂಡ್ ಅಗೇನ್, ಮನೆಯಲ್ಲಿ ನಿಮಗೆ ದೇವ್ರ ಕೋಣೆ ಇದೆ ಅಂತ ಮಾತ್ರ ನೀವು ದೇವಸ್ಥಾನಕ್ಕೆ ಹೋಗ್ತೀರಾ ತಾನೆ, ಅದು ಪ್ರಪಂಚಕ್ಕೆ ಗೊತ್ತಿದೆ. ಈ OTT ಅಂದಮೇಲೆ ಅದು ಬಂದೇ ಬರುತ್ತೆ, ಅದಿರುತ್ತೆ. ಬಟ್ ಈ ಮಧ್ಯದಲ್ಲೂ ಥಿಯೇಟ್ರಿಕಲ್ ಅಂತ ಏನಿದೆ, ದಟ್ ಈಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಅದನ್ನು ಮಿಸ್ ಮಾಡ್ಕೊಳ್ಳೋಕೆ ಯಾರೂ ರೆಡಿ ಇಲ್ಲ. ಈಗ ನೀವೇ ಆಗಲಿ ನಾವೇ ಆಗಲಿ ಎಷ್ಟೋ ಸಿನಿಮಾಗಳಿಗೆ ಹೋಗ್ತೀವಿ ಥಿಯೇಟ್ರಿಗೆ. ಬಟ್ ನಿಮ್ಮನ್ನ ಥಿಯೇಟ್ರ್ ತನಕ ಸೆಳೆಯುವಂಥದ್ದು ಏನು ಮಾಡಿದಾರ ಸಿನಿಮಾದವರು ಅನ್ನೋದೊಂದು ಪ್ರಶ್ನೆ ಬರುತ್ತೆ. ಅದು ಹೊಸ ಪಿಕ್ಚರ್ ಆಗಿರ್ಬೋದು, ಸೊ ದೊಡ್ಡದಾಗಿರ್ಬೇಕಾಗಿಲ್ಲ. ಎಷ್ಟೋ ಹೊಸಬ್ರು ಪಿಕ್ಚರ್ಗೆ ಇರೋ ಕ್ರೌಡ್ ದೊಡ್ಡ ಪಿಕ್ಚರಿಗೆ ಬಂದಿರಲ್ಲ ಎಷ್ಟೋ ಸಲ. ಸೊ ಐ ಥಿಂಕ್ ಇಟ್ ಈಸ್ ಆಲ್ ಅಬೌಟ್ ದ ಮಾರ್ಕೆಟಿಂಗ್, ಹೌ ಯು ಆರ್ ಅಟ್ರಾಕ್ಟಿಂಗ್ ದ ಕ್ರೌಡ್. ಅವ್ರನ್ನ ಯಾಕಿಲ್ಲ ಬಿಟ್ಟು ಥಿಯೇಟ್ರಿಗೆ ಬರ್ತಾ ಇದ್ದಾರೆ. ಸೊ ಇಟ್ ಈಸ್ ಅ ಪರ್ಪೆಚುವಲ್ ಕಾಂಪಿಟೇಷನ್. ಐ ಥಿಂಕ್ ವಿ ಹ್ಯಾವ್ ಟು ಸರ್ವೈವ್ ಬಿಟ್ ಇನ್ ದಟ್. ಅದನ್ನು ನಾವು ಎಸ್ಕೇಪ್ ಮಾಡೇ ಇಲ್ಲ ಅದರಲ್ಲಿ. ಆ್ಯಂಡ್ ಜಸ್ಟ್ ಬಿಕಾಸ್ ಯು ಆರ್ ಅ ಬಿಗ್ ಫಿಲ್ಮ್, ದಟ್ ಡಸಂಟ್ ಮೀನ್ ಯು ಆರ್ ಎಕ್ಸ್ಕ್ಯೂಸ್ಡ್. You have to do what you have to do, maybe in a bigger way.